ಆತ್ಮೀಯ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ವಿಭಾಗ ಇದೆ. ಸೊ ಆ ಸಮಾಜಶಾಸ್ತ್ರ ವಿಭಾಗದಲ್ಲಿ 2ನೇ ಅಧ್ಯಾಯವಾಗಿರತಕ್ಕಂತಹ ಸಂಸ್ಕೃತಿ ಅನ್ನೋ ಅಧ್ಯಾಯದಲ್ಲಿ 2 ಪ್ರಮುಖವಾಗಿ ಕಲಿಕಾಂಶಗಳನ್ನ ತಿಳ್ಕೊಂಡಿದ್ದೀವಿ. ಯಾವುದು? ಸಂಸ್ಕೃತಿಯ ಅರ್ಥ ಮತ್ತು ಅದರ ಸ್ವರೂಪ, ಹಾಗನೆ ಸಂಸ್ಕೃತಿಯ ಗುಣಲಕ್ಷಣಗಳು. ಈ 2 ಪರಿಕಲ್ಪನೆಗಳ ಬಗ್ಗೆ, ಕಲಿಕಾಂಶಗಳ ಬಗ್ಗೆ ನಾವು ನೆನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದು ಅರ್ಥ ಆಗಿತ್ತೆ ಅಂತ ಭಾವಿಸ್ತಾ, ಸಂಸ್ಕೃತಿ ಅಂದ್ರೆ ಏನು, ಅದರ ಅರ್ಥ ಏನು, ಆ ಸಂಸ್ಕೃತಿ ಎನ್ನುವ ಪದ ಯಾವ ಪದದಿಂದ ಬಂದಿದೆ, ಹಾಗೇನೆ ಸಂಸ್ಕೃತಿಯ ಪ್ರಕಾರಗಳು, ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ ಎಂಬ 2 ಪ್ರಕಾರಗಳನ್ನ ನಾವು ಅಧ್ಯಯನ ಮಾಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಹಾಗೇನೆ ಸಂಸ್ಕೃತಿಯ ಗುಣಲಕ್ಷಣಗಳ ಬಗ್ಗೆನೂ ಸಹ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಸೊ ಹಾಗಾದ್ರೆ ಮುಂದುವರಿದಪ್ಪ ಆ ಅಧ್ಯಾಯದಲ್ಲಿರ್ತಕ್ಕಂತಹ ಮತ್ತೆ 2 ಕಲಿಕಾಂಶಗಳಿದ್ದಾವೆ. ಯಾವುವು? ಸಂಸ್ಕೃತಿಯ ಮಹತ್ವ. ಏನು? ಸಂಸ್ಕೃತಿಯ ಮಹತ್ವ. ಸಂಸ್ಕೃತಿಯು ಯಾವ ರೀತಿಯ ಮಹತ್ವಗಳನ್ನ ಹೊಂದಿದೆ ಅನ್ನೋದನ್ನ ನಾವು ಈ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ. ಈಗ ನಾವು ಪಾಠಕ್ಕೆ ಬರೋಣ. ಹಿಂದಿನ ತರಗತಿಯಲ್ಲಿ ಮಾಡಿರ್ತಕ್ಕಂತಹ ಎಲ್ಲ ಕಲಿಕಾಂಶಗಳ ಬಗ್ಗೆ ನಿಮಗೆ ಅರಿವು ಮೂಡಿದೆ ಅಂತ ನಾನು ಭಾವಿಸ್ತಾ ಈಗ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಂಸ್ಕೃತಿಯ ಮಹತ್ವ. ಇದರಲ್ಲಿ ಪ್ರಮುಖವಾಗಿ 4 ಅಂಶಗಳು ನಮಗೆ ಸಿಗ್ತವೆ. ಏನು? ಮೊದಲನೇದಾಗಿ ಸಂಸ್ಕೃತಿಯು ಇದೊಂದು ಜ್ಞಾನ ಭಂಡಾರ. ಇದೊಂದು ಜ್ಞಾನ ಭಂಡಾರ. ಎರಡನೆಯದು, ಸಂಸ್ಕೃತಿಯು ಪರಿಸ್ಥಿತಿಯನ್ನ ವಿವರಿಸುತ್ತದೆ. ಸಂಸ್ಕೃತಿಯು ಪರಿಸ್ಥಿತಿಯನ್ನ ವಿವರಿಸುತ್ತದೆ. ಮೂರನೆಯದು, ಸಂಸ್ಕೃತಿಯು ಮೌಲ್ಯಗಳನ್ನ ವಿವರಿಸುತ್ತದೆ. ಸಂಸ್ಕೃತಿಯು ಮೌಲ್ಯಗಳನ್ನ ವಿವರಿಸುತ್ತದೆ. 4ನೇದು, ಸಂಸ್ಕೃತಿಯು ವರ್ತನೆಯ ಮಾದರಿಗಳನ್ನ ತಿಳಿಸುತ್ತದೆ. ವರ್ತನೆಯ ಮಾದರಿಗಳನ್ನು ತಿಳಿಸುತ್ತದೆ. ಈ ಎಲ್ಲ ಅಂಶಗಳು ಸಂಸ್ಕೃತಿಯ ಮಹತ್ವದ ಅಡಿಯಲ್ಲಿ ಬರ್ತಕ್ಕಂತಹ ಅಂಶಗಳು. ಈಗ ಅದನ್ನ ಒಂದೊಂದಾಗೆ ವಿಸ್ತಾರ ಮಾಡ್ತಾ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಸಂಸ್ಕೃತಿಯು ಜ್ಞಾನ ಭಂಡಾರ. ಇದೊಂದು ಜ್ಞಾನ ಭಂಡಾರ. ಗೊತ್ತಾ ನಿಮ್ಗೆ ಜ್ಞಾನ ಭಂಡಾರ ಅಂದ್ರೆ ಏನು ಅಂತೇಳಿ? ಎಲ್ಲ ಜ್ಞಾನದ ಅಂಶಗಳು ಸಂಸ್ಕೃತಿಯಲ್ಲಿ ಅಡಗಿದಾವೆ ಅಂತೇಳಿ ಹೇಳ್ಬೋದು. ಇನ್ನು ಸಂಸ್ಕೃತಿಯು ಜ್ಞಾನ ಭಂಡಾರ. ನಾವು ನೆನ್ನೆ ಹೇಳ್ತಾ ಹೋದ್ವಿ, ಕಳೆದ ತರಗತಿಯಲ್ಲಿ ಹೇಳ್ತಾ ಹೋದ್ವಿ, ಏನು? ಮಾನವನು ಮತ್ತು ಪ್ರಾಣಿಗಳು, ಈ ಮಾನವ ಸಮಾಜವನ್ನ ಪ್ರಾಣಿ ಸಮಾಜಕ್ಕಿಂತ ಭಿನ್ನವಾಗಿಸುವುದರಲ್ಲಿ ಸಂಸ್ಕೃತಿಯ ಮಹತ್ವವೂ ಸಹ ಒಂದು. ಹೌದಲ್ಲ? ಮಹತ್ವದ ಪಾತ್ರವನ್ನ ಸಂಸ್ಕೃತಿ ವಹಿಸುತ್ತೆ. ಯಾಕೆಂತಂದ್ರೆ ಮಾನವನ ಸಂಸ್ಕೃತಿಗೂ ಪ್ರಾಣಿಗಳ ಸಂಸ್ಕೃತಿಗೂ ವ್ಯತ್ಯಾಸವನ್ನ ನಾವು ಕಾಣ್ತಾ ಹೋಗ್ತೀವಿ. ಮಾನವನ ಆಲೋಚನಾ ಶಕ್ತಿಗಳೇನಿದಾವೆ, ಅವನ ಮಾತುಗಳೇನಿದಾವೆ, ಅವನ ಭಾಷೆ ಏನಿದೆ, ಇವು ಇತರ ಪ್ರಾಣಿಗಳಿಗಿಂತ ಮಾನವನನ್ನ ಭಿನ್ನವಾಗಿ ಮಾಡಿರ್ತಕ್ಕಂತಹ ಅಂಶಗಳು. ರೈಟ್? ಇಲ್ಲಿ ಪ್ರಾಣಿಗಳು ಏನಿದೆ, ಪ್ರಾಣಿ ಸಮಾಜ ಅಂತ ಏನಿದೆ, ಇದು ಪ್ರಕೃತಿಯ ಮೂಲ ಏನಿದೆ, ಈ ಪ್ರಕೃತಿಯ ಸಹಜವಾದ ಮೂಲ ಪ್ರವೃತ್ತಿಗಳಿಂದ ಪರಿಸ್ಥಿತಿಯೊಂದಿಗೆ ಹೊಂದಿಕೊಂಡು ಬದುಕ್ತಾ ಇರ್ತಾವೆ. ಏನು ಚೇಂಜಸ್ ಮಾಡ್ಕೊಳ್ಳೋದಿಲ್ಲ. ಪ್ರಾಣಿ ಸಮಾಜ ಪ್ರಕೃತಿ ದತ್ತವಾಗಿ ಯಾವ ರೀತಿಯ ಮೂಲ ಪ್ರವೃತ್ತಿಗಳು ಇದಾವೆ ಅವುಗಳನ್ನ ಬಳಸಿಕೊಂಡು ಅನ್ವಯಿಸಿಕೊಂಡು ಅದರೊಂದಿಗೆ ಹೊಂದಿಕೊಂಡು ಹೋಗುವ ಪ್ರವೃತ್ತಿಯನ್ನ ಪ್ರಾಣಿಗಳು ಮಾಡ್ತವೆ. ಆದ್ರೆ ಮಾನವನಿಗೆ ಆಲೋಚನಾ ಶಕ್ತಿ ಇರೋದ್ರಿಂದ, ಅವನ ಬುದ್ಧಿಮಟ್ಟ ಹೆಚ್ಚಿರೋದ್ರಿಂದ ಮಾನವ ಏನ್ ಮಾಡ್ತಾನೆ? ಪರಿಸ್ಥಿತಿಯೊಂದಿಗೆ ಹೊಂದಿಕೊಂಡು ತನ್ನ ಕಲಿಕಾ ಶಕ್ತಿಯಿಂದ ತನಗೆ ಬೇಕಾದ ರೀತಿಯಲ್ಲಿ ಪ್ರಕೃತಿಯನ್ನ ಬಳಸಿಕೊಂಡು ಏನ್ ಮಾಡ್ತಾ ಹೋಗ್ತಾನೆ? ತನ್ನ ಬದುಕನ್ನ ಮಾರ್ಪಾಡು ಮಾಡ್ತಾ ಹೋಗ್ತಾನೆ.
ಹೇಳಿದ್ರೆ ಮಾನವ ಬುದ್ಧಿಜೀವಿ ಅಂತೇಳಿ ಹೇಳ್ತೇವೆ. ಮಾನವನು ಬುದ್ಧಿಜೀವಿ ಆಗಿರೋದ್ರಿಂದ ಅವನ ಆಲೋಚನಾ ಶಕ್ತಿಯನ್ನು ಹೊಂದಿರೋದ್ರಿಂದ ಪ್ರಕೃತಿಯಲ್ಲಿ ಸಹಜವಾಗಿ ಏನಿರುತ್ತೆ ಅದನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಾಡು ಮಾಡಿಕೊಳ್ತಾ ಅವನು ಜೀವನವನ್ನ ನಡೆಸ್ತಾ ಹೋಗ್ತಾನೆ. ಪರಿಸ್ಥಿತಿಗಳ ಅಗತ್ಯತೆಗೆ ಅನುಗುಣವಾಗಿ ಪರಿಸ್ಥಿತಿಯ ಅಗತ್ಯತೆ ಅಥವಾ ಪರಿಸರದ ಅಗತ್ಯತೆಗೆ ಅನುಗುಣವಾಗಿ ಬದುಕನ್ನ ಮಾರ್ಪಾಡಿ ಮಾಡಿಕೊಳ್ಳುತ್ತಾ ಬಂದಿರೋದನ್ನ ನಾವು ನೋಡ್ತೀವಿ. ಅವಾಗ ನಾವು ನಾಗರಿಕತೆಗಳಿಂದನೂ ಸಹ ಮಾನವನ ಬದುಕನ್ನ ಅಧ್ಯಯನ ಮಾಡಿದ್ದೇವೆ, ಇತಿಹಾಸವನ್ನು ಅಧ್ಯಯನ ಮಾಡಿದ್ದೇವೆ. ಹಾಗಾಗಿ ಆ ಬದುಕು ಏನಿದೆ ಅವನು ಮಾರ್ಪಾಡು ಮಾಡ್ಕೊಳ್ತಾ ತನ್ನ ಒಂದು ಜೀವನಕ್ಕೆ ಅನ್ವಯಿಸಿಕೊಂಡು ಮಾರ್ಪಾಡು ಮಾಡ್ಕೊಳ್ತಾ ಬದುಕ್ತಾನೆ. ಸೊ ಇದು ಸಂಸ್ಕೃತಿ ಒಂದು ಜ್ಞಾನ ಭಂಡಾರ ಅಂತೇಳಿ ಹೇಳ್ಬೋದು. ರೈಟ್. ಉದಾಹರಣೆ, ಈ ಸಂಸ್ಕೃತಿ ಏನಿದೆ ಒಂದು ಇದರ ಉಪ ಅಂಗವಾದ ಭಾಷೆ ಏನಿದೆ, ನಾವು ಗಮನಿಸಬೇಕು. ಮಾನವ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಹೋಗ್ತಾನೆ. ಅಂದ್ರೆ ಸಮಯೋಚಿತ ಏನಿದೆ ಅವನ ಸಮಯೋಚಿತ ಸಾಂಸ್ಕೃತಿಕ ನಡವಳಿಕೆಗಳು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗ್ತವೆ. ಉದಾಹರಣೆಯನ್ನ ನೀಡ್ತಾ ಹೋದ್ರೆ ನಾವು ಏನು ಸಂಸ್ಕೃತಿಯ ಒಂದು ಉಪ ಅಂಗವಾಗಿರ್ತಕ್ಕಂತಹ ಭಾಷೆ ಏನಿದೆ, ಈ ಭಾಷೆಯ ರೂಪಕಗಳಿದಾವೆ. ಯಾವುವು? ಮಾತು ಮತ್ತು ಬರವಣಿಗೆ. ಮಾತು ಮತ್ತೆ ಬರವಣಿಗೆ ಭಾಷೆಯ ರೂಪಕಗಳಿದ್ದಾವೆ. ಮಾತು ಮತ್ತು ಬರವಣಿಗೆಗಳ ಮೂಲಕ ಏನ್ ಮಾಡ್ತಾ ಹೋಗ್ತಾರೆ, ಎಲ್ಲ ಸಾಧನೆಗಳನ್ನ ಸಂಗ್ರಹಿಸಿ ಆಯಾ ಸಂದರ್ಭ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಮಾನವ ಭಾಷೆಯನ್ನ, ಸಂಸ್ಕೃತಿಯ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಗ ಭಾಷೆ. ಈ ಭಾಷೆಯ ರೂಪಕಗಳಿದಾವೆ. ಅವು ಯಾವುವು ಅಂದ್ರೆ ಮಾತು ಮತ್ತು ಬರವಣಿಗೆ. ಇವುಗಳನ್ನ ಬಳಸಿಕೊಂಡು ಪರಿಸ್ಥಿತಿಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ನಾವು ನಡೆದುಕೊಳ್ಳಬೇಕು ಎನ್ನುವುದನ್ನ ಖಚಿತಪಡಿಸಿಕೊಳ್ತಾರೆ. ಅದು ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆಯನ್ನ ಹೊಂದುತ್ತಾ ಹೋಗುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಮಾತು ಅಂದ್ರೇನು? ನಾವು ಜನಪದ ಕಥೆಗಳು ಅಂತ ಹೇಳ್ತೀವಿ, ಜನಪದ ಗೀತೆಗಳು, ಲಾವಣಿಗಳು. ನಾವೇನು ಜನಪದ ಚರಿತ್ರೆಯಲ್ಲಿ ಅದನ್ನು ತಿಳ್ಕೊಳ್ತೀವಿ. ಲಾವಣಿಗಳು, ಜನಪದ ಗೀತೆಗಳು, ಅದಲ್ಲ ಕಥೆಗಳು, ಕೆಲವೊಂದು ಕಥೆಗಳಿವೆ. ಸೊ ಈ ಕಥೆಗಳ ಮೂಲಕ, ಗಾದೆಗಳ ಮೂಲಕ, ನಿಮ್ಗೆ ಗೊತ್ತಾ ಗಾದೆಗಳು? ಎಕ್ಸಾಂಪಲ್ ಹೇಳ್ತಿರಲ್ಲ? ಎಸ್, ನಿಮ್ಗೆ ಗೊತ್ತಿದೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ, ಅತಿ ಆಸೆ ಗತಿಗೇಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ಹೀಗೆ ಅನೇಕ ರೀತಿಯ ಗಾದೆ ಮಾತುಗಳು ನಾವ್ ಹೇಳ್ತೀವಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಯಾಕೆಂದ್ರೆ ಅದು ಅನುಭವಿಸಿ ಮಾಡಿರ್ತಕ್ಕಂತಹ ಗಾದೆಗಳು, ಮಾತುಗಳು. ನಮ್ಮ ಹಿರಿಯರು ಏನು ಅನುಭವವನ್ನ ಪಡ್ಕೊಂಡ್ರು, ಆ ಅನುಭವದ ಆಧಾರದ ಮೇಲೆ ಅವುಗಳನ್ನ ರಚನೆ ಮಾಡಲಾಗಿದೆ. ರೈಟ್. ಇನ್ನು ಚಿತ್ರಕಲೆಯ ಮೂಲಕ ಒಂದು ಗಾದೆಗಳು ಅಥವಾ ಲಾವಣಿಗಳು ಅಥವಾ ಜನಪದ ಗೀತೆಗಳು ಅಥವಾ ಕಥೆಗಳು ಅಥವಾ ಚಿತ್ರಕಲೆಗಳು ನೀವು ನೋಡ್ತಾ ಹೋಗ್ಬೋದು. ನಮ್ಮ ಗುಹಾಂತರ ದೇವಾಲಯಗಳಲ್ಲಾಗಿರ್ಬೋದು ಅಥವಾ ಕಟ್ಟಡಗಳಲ್ಲಾಗಿರ್ಬೋದು ಕೆಲವೊಂದು ಚಿತ್ರಗಳ ಕೆತ್ತನೆಯನ್ನ ಮಾಡಿದ್ದಾರೆ. ಸೊ ಈ ಕೆತ್ತನೆಗಳ ಮೂಲಕವೂ ಸಹ ನಾವು ಅವರ ಸಂಸ್ಕೃತಿಯ ಬಗ್ಗೆ ನಮ್ಗೆ ತಿಳಿತಾ ಹೋಗುತ್ತೆ. ಹಾಗೇನೆ ಬರವಣಿಗೆಗಳು, ಸಾಹಿತ್ಯ ಅಂತ ಏನ್ ಕರಿತೀವಿ, ಈ ಬರವಣಿಗೆಗಳ ಮೂಲಕವೂ ಸಹ ಏನಾದ್ರು ಆ ಕಲಿಕಾ ಸಾಮಗ್ರಿಗಳನ್ನ ರೂಪಿಸಿರುವುದನ್ನ ಕಾಣ್ತೀವಿ. ಯಾರೋ ನಮ್ಮ ಹಿರಿಯರು. ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಎಲ್ಲ ಅಂಶಗಳು ನಮಗೆ ವರ್ಗಾವಣೆ ಆಗೋದು ಹೇಗಪ್ಪ ಅಂತ ಹೇಳಿದ್ರೆ, ಅವರು ನೀಡಿರುವ ಕೊಡುಗೆಗಳಿದಾವೆ, ಬರವಣಿಗೆಗಳಿದಾವೆ, ಚಿತ್ರಕಲೆಗಳಿದಾವೆ, ಗಾದೆಗಳಿದಾವೆ, ಹಾಗೇನೆ ಕೆಲವೊಂದು ಜನಪದ ಗೀತೆಗಳಿದಾವೆ, ಕಥೆಗಳಿದಾವೆ. ಇವುಗಳ ಮೂಲಕ ನಮ್ಮ ಹಿರಿಯರು ಹೇಗೆ ನಡ್ಕೊಂಡು ಬಂದ್ರು, ಯಾವ ಪರಿಸ್ಥಿತಿಗೆ ತಕ್ಕಂತೆ ಯಾವ ರೀತಿಯ ಹೊಂದಿಕೊಂಡು ಹೋದ್ರು ಅನ್ನೋದನ್ನ ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗ್ತಕ್ಕಂತಹ ಪ್ರವೃತ್ತಿಯನ್ನ ನಾವು ಬೆಳೆಸ್ಕೊಳ್ತೀವಿ. ಇದು ಜ್ಞಾನ ಭಂಡಾರ. ಸಂಸ್ಕೃತಿ ಅನ್ನೋದು ನಮ್ಗೆ ಜ್ಞಾನವನ್ನ ನೀಡ್ತಾ ಹೋಗುತ್ತೆ, ನಾವು ಓದ್ತಾ ಹೋಗ್ತೀವಿ. ರೈಟ್. ಇದು ನಮ್ಮ ಹಿಂದಿನ ತಲೆಮಾರಿನ ಹಿರಿಯರೇನಿದ್ದಾರೆ ಅವರು ರೂಪಿಸಿರ್ತಕ್ಕಂತಹ ಜ್ಞಾನ ಸಾಧನೆಗಳನ್ನ ಬಳಸಿಕೊಂಡು
ನಾವು ಹೇಗೆ ಪರಿಸ್ಥಿತಿಗೆ ಅನುಗುಣವಾಗಿ ಬದುಕಬೇಕು, ಯಾವ ಪರಿಸ್ಥಿತಿಗೆ ತಕ್ಕಂತೆ ಹೇಗೆ ಬದುಕಬೇಕು ಅನ್ನೋದು ನಮಗೆ ಆ ಮತ್ತೊಂದು ತಲೆಮಾರಿಗೆ ಹೇಗೆ ಪ್ರಗತಿಯನ್ನ ಹೊಂದಬೇಕು. ನಾವು ಪ್ರಗತಿ ಅಂತ ನಾವು ಇತಿಹಾಸವನ್ನು ಓದ್ತೀವದಲ್ಲ, ಇತಿಹಾಸವನ್ನ ಯಾಕೆ ಓದ್ತೀವಿ? ಅಲ್ಲಿರ್ತಕ್ಕಂಥ ಅನೇಕ ರೀತಿಯ ತಪ್ಪುಗಳು ನಮ್ಮ ಮುಂದಿನ ನಡೆಯಲ್ಲಿ ತೊಂದರೆಯನ್ನ ಉಂಟು ಮಾಡಬಾರ್ದು. ಅಲ್ಲಿ ಯಾವುದು ಧನಾತ್ಮಕವಾಗಿದೆ ಅದನ್ನ ಮಾತ್ರ ನಾವು ತಗೊಂಡು ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಋಣಾತ್ಮಕವಾಗಿರೋದನ್ನ ಬಿಟ್ಟು ಧನಾತ್ಮಕವಾಗಿರ್ತಕ್ಕಂಥದ್ದನ್ನ ತಗೊಂಡು ನಾವು ಅದನ್ನ ಬದುಕನ್ನ ಕಟ್ಟಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಳ್ತೀವಿ. ಹಾಗಾಗಿ ಈ ಒಂದು ಜ್ಞಾನ ಭಂಡಾರ ಏನಿದೆ, ಸಂಸ್ಕೃತಿ ಒಂದು ಜ್ಞಾನ ಭಂಡಾರ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಸಂಸ್ಕೃತಿಯು ಕೇವಲ ಆಚಾರ ವಿಚಾರವಾಗದೆ ಅದು ಸಾಮಾಜಿಕ ಅಭಿವೃದ್ಧಿಗೆ ಬೇಕಾಗುವ ಒಂದು ಜ್ಞಾನ ಭಂಡಾರ. ಸಂಸ್ಕೃತಿಯು ಸಾಮಾಜಿಕ ಅಭಿವೃದ್ಧಿಗೆ ಬೇಕಾಗುವ ಒಂದು ಜ್ಞಾನ ಭಂಡಾರ ಅಂತ ಕರೀತೀವಿ. ಹೌದಲ್ಲ? ಇದು ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಹೀಗಾಗಿ ಆ ಹಿಂದಿನ ತಲೆಮಾರಿನ ನಮ್ಮ ಹಿರಿಯರೇನಿದ್ದಾರೆ ಅವರು ಕಟ್ಟಿಕೊಡುವಂತಹ ಜ್ಞಾನವನ್ನ ನಾವು ಪಡ್ಕೊಂಡು ನಮ್ಮ ಮುಂದಿನ ಜೀವನವನ್ನು ನಡೆಸಿಕೊಂಡು ಹೋಗುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇದು ನಮಗೆ ಸಂಸ್ಕೃತಿಯ ಮಹತ್ವದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ. ಅರ್ಥ ಆಯ್ತಲ್ಲ? ರೈಟ್. ಇನ್ನ ಎರಡನೇ ವಿಚಾರಕ್ಕೆ ಹೋಗೋಣ. ಸಂಸ್ಕೃತಿಯು ಪರಿಸ್ಥಿತಿಯನ್ನ ವಿವರಿಸುವುದು. ಸಂಸ್ಕೃತಿಯು ಪರಿಸ್ಥಿತಿಯನ್ನ ವಿವರಣೆ ಕೊಡುತ್ತೆ. ಆಯಾ ಕಾಲ, ಆಯಾ ಪರಿಸ್ಥಿತಿ ಮತ್ತು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿಯ ಬದಲಾವಣೆಗಳು ಆಗ್ತವೆ. ಸಾಮಾಜಿಕ ಪರಿಸ್ಥಿತಿಯನ್ನ ವಿವರಣೆ ನೀಡ್ತಾ ಅವುಗಳನ್ನ ನಮ್ಗೆ ಮಾನವನ ವಿಕಾಸದ ಹಂತಗಳನ್ನ ಓದಿದ್ವಿ ನಾವು. ಆ ವಿಕಾಸದ ಹಂತಗಳನ್ನ ಓದಿ ಮಂಗನಿಂದ ಮಾನವ ಅಂದ್ರೆ ಪ್ರಾಣಿಯಾಗಿರ್ತಕ್ಕಂಥ ಮನುಷ್ಯ ಏನಾಗ್ತಾನೆ, ಬುದ್ಧಿಜೀವಿ ಆಗ್ತಾ 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 ಅವನ ವಿಕಾಸವನ್ನ ಹೊಂದಿದ. ಆ ವಿಕಾಸವನ್ನ ಹೊಂದಿದ ನಂತರ ಅನೇಕ ರೀತಿಯ ಸಂಶೋಧನೆಗಳನ್ನ ಮಾಡಲಾಯ್ತು. ನಾಗರಿಕತೆಗಳು ಬೆಳೆದು, ನಾಗರಿಕತೆಗಳ ನಂತರ ಅನೇಕ ವಿಚಾರಗಳು ಬೆಳೆದು ಇಂದಿನ ಪರಿಸ್ಥಿತಿಯನ್ನು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಈ ವಿಕಾಸದ ಹಂತಗಳನ್ನ ನಮ್ಗೆ ವಿವರಣೆಯನ್ನು ಕೊಡುತ್ತೆ ಯಾವುದು? ಸಂಸ್ಕೃತಿ. ಈ ಸಂಸ್ಕೃತಿ ನಮ್ಮ ಪರಿಸ್ಥಿತಿ ಏನೋ, ಆಯಾ ಸಂದರ್ಭ ಮತ್ತು ಸ್ಥಳಕ್ಕೆ ತಕ್ಕಂತೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಹೇಗೆ ಹೊಂದಿಕೊಳ್ಳಬೇಕು ಅನ್ನೋ ವಿವರಣೆಯನ್ನ ನೀಡ್ತಾ ಹೋಗುತ್ತೆ. ಯಾವುದು? ಸಂಸ್ಕೃತಿ. ಸೊ ಉದಾಹರಣೆಯನ್ನ ನೋಡ್ತಾ ಹೋದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಕೈಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಸಿಗ್ತಾವಲ್ಲ. ಸೊ ಹಾಗಾಗಿ ನಾವೇನು ಈ ಬಾದಾಮಿ, ಐಹೊಳೆ ಈ ಸುತ್ತಮುತ್ತಲಿರ್ತಕ್ಕಂತಹ ಕೆಲವೊಂದು ಗುಹೆಗಳು, ಗುಹಾಂತರ ದೇವಾಲಯಗಳು ಅಂತ ನೋಡ್ತಾ ಹೋಗ್ತೀವಿ. ಆ ಗುಹೆಗಳು ಏನು ಕಲ್ಲಿನಿಂದ ಬಂಡೆಗಳನ್ನ ಕೊರೆದು ಆ ಗುಹೆಗಳಲ್ಲಿ ಕೆಲವೊಂದು ದೇವಾಲಯಗಳನ್ನು ಮಾಡಿದರೆ ನಿಮ್ಗೆ ಆ ಒಂದು ಚಿತ್ರಗಳು ಕಾಣಬಹುದು, ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಒಂದು ಉದಾಹರಣೆಯನ್ನ ನಾವು ತಿಳ್ಕೊಳ್ಬಹುದು. ಏನು ವಾಸ್ತುಶಿಲ್ಪದ ಶೈಲಿಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಂಡು ಬರ್ತವೆ ಅನ್ನೋದನ್ನ ನಿಮ್ಗೆ ಆ ಒಂದು ಅಂಶ ತಿಳಿಸ್ತಾ ಹೋಗುತ್ತೆ. ಇದು ಎರಡನೇ ಅಂಶ. ಮೂರನೇದು, ಸಂಸ್ಕೃತಿಯು ಮೌಲ್ಯಗಳನ್ನ ವಿವರಿಸುತ್ತದೆ. ವ್ಯಾಲ್ಯೂಸ್ ಅಂತ ಏನ್ ಕರೀತೀವಿ, ಮೌಲ್ಯಗಳು. ಸಂಸ್ಕೃತಿಯು ಮೌಲ್ಯಗಳ ವಿವರಣೆಯನ್ನ ನಮ್ಗೆ ನೀಡುತ್ತೆ. ಇಲ್ಲಿ ಮಾನವ ಸಮಾಜದ ಪ್ರವೃತ್ತಿ, ಮನೋಭಾವ ಮತ್ತು ನಡವಳಿಕೆಗಳಿರ್ತವೆ. ಈ ನಡವಳಿಕೆ ವಿಚಾರಗಳನ್ನ ಮಾಪನ ಮಾಡುವ ಸಾಧನವೇ ಮೌಲ್ಯ. ಇಲ್ಲಿ ಮೌಲ್ಯ ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಹುಡುಕಿದ್ರೆ ಇದು ಸಿಗುತ್ತೆ. ಏನು? ಮಾನವ ಸಮಾಜದ ಪ್ರವೃತ್ತಿ, ಮನೋಭಾವ ಮತ್ತು ನಡವಳಿಕೆ ವಿಚಾರಗಳನ್ನ ಮಾಪನ ಮಾಡುವ ಸಾಧನ. ಈ ಸಾಧನವೇ ಮೌಲ್ಯ ಅಂತೇಳಿ ಕರೀತೀವಿ. ವ್ಯಾಲ್ಯೂಸ್, ಮೌಲ್ಯಗಳು ಯಾವ್ಯಾವಿದ್ದಾವೆ? ಈಗ ನಮ್ಮ ಸಂವಿಧಾನ ನಮಗೊಂದು ಮೌಲ್ಯವನ್ನ ತಿಳಿಸ್ಕೊಡುತ್ತೆ. ಏನು? ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಹೇಗಪ್ಪ ಬೆಳೆಸ್ಕೊಳ್ಬೇಕು? ಸಂವಿಧಾನದ ಆಶಯ ಏನು? ನಮ್ಮ ಭಾರತ ದೇಶದಲ್ಲಿ ಅನೇಕ ರೀತಿಯ ಜಾತಿ ಇದಾವೆ, ಧರ್ಮ ಇದಾವೆ, ಪಂಗಡಗಳಿದಾವೆ, ಅನೇಕ ರೀತಿಯ ಭಾಷೆಗಳನ್ನ ಮಾತಾಡ್ತಕ್ಕಂತಹ ಜನರಿದ್ದಾರೆ, ಬೇರೆ ಬೇರೆ ರೀತಿಯ ಸಂಸ್ಕೃತಿಯನ್ನ ಹೊಂದಿದ ಜನರಿದ್ದಾರೆ, ಭಾಷೆ ಬೇರೆ ಬೇರೆ ಇದೆ,
ಅವರ ಉಡುಗೆ ತೊಡುಗೆ ಬೇರೆ ಬೇರೆ ಇದೆ, ಆಹಾರ ಪದ್ಧತಿಗಳೇ ಬೇರೆ ಇದೆ. ಆದರೂ ಸಹ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವವನ್ನ ಬೆಳೆಸ್ಕೊಂಡಿದ್ದಾರೆ. ಅದು ನಮ್ಮ ಸಂವಿಧಾನದ ಆಶಯ ಕೂಡ ಹೌದು. ನಮ್ಮ ಸಂವಿಧಾನ ಏನ್ ಹೇಳುತ್ತೆ? ಭಾರತೀಯರೆಲ್ಲರೂ ಒಂದೇ ಎಂಬ ಮನೋಭಾವವನ್ನ ನಾವು ಹೊಂದಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿನೇ ಇದು ಒಂದು ಬಹುಸಂಸ್ಕೃತಿಯ ಒಂದು ಮೌಲ್ಯ ನಾವೆಲ್ಲರೂ ಅನುಸರಿಸ್ಕೊಳ್ಬೇಕು. ಆದ್ರೂ ಅನುಸರಿಸ್ತಾ ಇದೀವಿ ಆಲ್ರೆಡಿ. ಇದು ಬಹುಸಂಸ್ಕೃತಿಯ ಒಂದು ಮೌಲ್ಯ, ಬಹುತ್ವದ್ದು ಗುಣಲಕ್ಷಣಗಳಲ್ಲಿ ಸಂಸ್ಕೃತಿಯು ಬಹುತ್ವದ್ದು ಅಂತ. ಸೊ ಈ ಬಹುಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ಎಲ್ಲ ರೀತಿಯ ಜಾತಿ, ಜನಾಂಗ, ಧರ್ಮ, ಪಂಗಡ, ಭಾಷೆ ಎಲ್ಲವನ್ನು ಸಹ ನಾವು ನಮ್ಮದು ಅಂತೇಳಿ ಆಚರಣೆ ಮಾಡ್ಕೊಳ್ತಾ ಇದೀವಲ್ಲ, ಎಲ್ಲವನ್ನು ಗೌರವಿಸ್ತಾ ಇದೀವಲ್ಲ, ಇದೇ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವ. ಇಲ್ಲಿ ಸಾಮಾಜಿಕವಾಗಿ ಯಾವುದೇ ಭಿನ್ನಮತಗಳಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವುದೇ ಒಂದು ಮೌಲ್ಯ. ಈ ರೀತಿಯ ಚಿಂತನಾ ಕ್ರಮ, ಇಂತಹ ಮನೋಧರ್ಮಗಳನ್ನ ಸಂಸ್ಕೃತಿ ರೂಪಿಸುತ್ತದೆ. ಹೀಗಾಗಿನೇ ಸಂಸ್ಕೃತಿಯು ಮಾನವೀಯ ಸಂಬಂಧಗಳನ್ನ ಹೆಚ್ಚು ಮಾಡುವ ಮೌಲ್ಯವನ್ನ ಹೊಂದಿರುತ್ತದೆ. ಹಾಗಾಗಿ ಸಂಸ್ಕೃತಿಯು ನಮ್ಗೇನನ್ನ ತಿಳಿಸುತ್ತೆ? ಮೌಲ್ಯಗಳ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ನಾನು ಹೇಗಿರ್ಬೇಕು, ನನ್ನ ವ್ಯಕ್ತಿತ್ವ ಹೇಗಿರ್ಬೇಕು, ಹೌದಲ್ಲ, ಎಲ್ಲ ಅಂಶಗಳನ್ನ ಸಂಸ್ಕೃತಿ ನಮಗೆ ತಿಳಿಸುತ್ತೆ. ಆ ಸಂಸ್ಕೃತಿಯ ಅಡಿಯಲ್ಲಿ ಬರ್ತಕ್ಕಂತಹ ಎಲ್ಲ ಅಂಶಗಳು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ನನ್ನ ಆಚಾರ ವಿಚಾರಗಳಾಗಿರ್ಬೋದು, ನನ್ನ ರೂಢಿ ಸಂಪ್ರದಾಯಗಳಿರ್ಬೋದು, ಇವೆಲ್ಲವೂ ನಮ್ಮನ್ನ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಮಾಡ್ತವೆ. ಅರ್ಥ ಆಯ್ತು ಅನ್ಕೊಂಡಿದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್. ಇವು ಸಂಸ್ಕೃತಿಯು ವರ್ತನೆ ಮಾದರಿಗಳನ್ನ ತಿಳಿಸುತ್ತದೆ. ಸಂಸ್ಕೃತಿಯು ವರ್ತನೆಯ ಮಾದರಿ, ವರ್ತನೆ ನಮ್ಮ ಬಿಹೇವಿಯರ್ ಅಂತ ಏನ್ ಕರಿತೀವಿ, ಇದರ ಮಾದರಿಯನ್ನ ತಿಳಿಸುತ್ತವೆ. ನಮ್ಮ ಗುರಿಗಳಿದಾವೆ, ನಮ್ಮ ಗುರಿಗಳನ್ನ ಸಾಧನೆ ಮಾಡ್ಲಿಕ್ಕೆ ನಾವು ಯಾವ ರೂಟ್ ಅಲ್ಲಿ ಹೋಗ್ಬೇಕು, ಅಂದ್ರೆ ಯಾವ ದಾರಿಯಲ್ಲಿ ನಾವು ಸಾಗಬೇಕು ಅನ್ನೋ ಒಂದು ಮಾರ್ಗಗಳೇನಿದ್ದಾವೆ, ಆ ಮಾರ್ಗಗಳನ್ನ ನಮ್ಗೆ ಸಂಸ್ಕೃತಿ ನೀಡುತ್ತೆ. ಸೊ ಹಾಗಾಗಿನೇ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಮಾನವೀಯ ನಡವಳಿಕೆಗಳಿರ್ತವೆ, ಸಮಾಜಮುಖಿ ಸಾಧನೆಗಳಿರ್ತವೆ, ಇವುಗಳನ್ನ ಸಂಸ್ಕೃತಿ ಪುರಸ್ಕರಿಸುತ್ತದೆ. ಅಂದ್ರೆ ಪುರಸ್ಕಾರ ಅಂದ್ರೆ ಬಹುಮಾನ. ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಯಾರು ಮಾಡ್ತಾರೆ, ಯಾವ ವ್ಯಕ್ತಿ ಅಂತ ಕೆಲಸಗಳನ್ನ ಮಾಡ್ತಾರೆ, ಸೊ ಅಂತ ವ್ಯಕ್ತಿಗೆ ಈ ಸಮಾಜ ಪುರಸ್ಕಾರವನ್ನ ನೀಡುತ್ತೆ. ಯಾರು ಇಂತಹ ಸಂಸ್ಕೃತಿಯ ವಿರುದ್ಧವಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾರೆ, ಅವರನ್ನ ಶಿಕ್ಷೆಗೊಳಪಡಿಸ್ತಕ್ಕಂತಹ ಕಾರ್ಯವನ್ನ ಸಂಸ್ಕೃತಿ ಮಾಡುತ್ತೆ, ಈ ಸಮಾಜ ಮಾಡುತ್ತೆ. ಸಮಾಜ ಮೀನ್ಸ್ ಸಂಸ್ಕೃತಿ. ಯಾಕೆ ಅಂತ ಹೇಳಿದ್ರೆ ನಾವು ಆಗ್ಲೇ ಹೇಳಿದ್ವಿ, ಸಮಾಜ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತೇಳಿ ಹೇಳಿದ್ವಿ, ರೈಟ್? ಇಲ್ಲಿ ಮಾನವನಿಗೆ ಅನುಕೂಲಕರವಾದ ರೀತಿಯ ವರ್ತನೆಗಳನ್ನ ಅಥವಾ ಕಾರ್ಯಗಳನ್ನ ಮಾಡಿದ್ರೆ ಈ ಸಮಾಜ ಆ ವ್ಯಕ್ತಿಯನ್ನ ಪುರಸ್ಕರಿಸುತ್ತದೆ. ಇಲ್ಲ ಸಮುದಾಯ ವಿರೋಧಿ, ಜನ ವಿರೋಧಿ ಚಟುವಟಿಕೆಗಳಲ್ಲಿ ಯಾವ ವ್ಯಕ್ತಿ ತೊಡಗುತ್ತಾನೆ, ಸೊ ಅಂತ ವ್ಯಕ್ತಿಯನ್ನ ದಂಡಿಸುತ್ತದೆ ಅಥವಾ ಶಿಕ್ಷಿಸುತ್ತದೆ ಸಮಾಜ. ಸೊ ಇಷ್ಟೇ. ಹಾಗಾಗಿ ಸಂಸ್ಕೃತಿ ಏನ್ ಮಾಡುತ್ತೆ, ಮಾನವ ಯಾವ ರೀತಿಯ ವರ್ತನೆಗಳನ್ನ ಹೊಂದಬೇಕು, ಸಮಾಜಕ್ಕೆ ಒಳಿತಾಗುವಂತಹ ವಿಚಾರಗಳನ್ನ ಅನ್ವಯಿಸಿಕೊಂಡು ಆ ರೀತಿ ನಡವಳಿಕೆಯನ್ನು ಹೊಂದಬೇಕು, ಅಥವಾ ಬೇರೆ ರೀತಿಯ ಒಳ್ಳೆಯ ರೀತಿಯ ನಡವಳಿಕೆಯನ್ನು ಹೊಂದಬೇಕು ಅನ್ನೋದನ್ನ ಸಂಸ್ಕೃತಿ ತಿಳಿಸುತ್ತೆ. ಈ ಸಂಸ್ಕೃತಿಯ ಅಂಶವಾಗಿನೇ ಅನೇಕ ಸಮಾಜದಲ್ಲಿ ಇಂದಿಗೂ ಸಹ ಈ ಏನು ಮೌಲ್ಯಗಳೇನಿದಾವೆ, ಈ ಮೌಲ್ಯಗಳು ಇಂದಿಗೂ ಉಳ್ಕೊಂಡಿದ್ದಾವೆ ಅಂತ ಕಾರಣ ಏನಪ್ಪಾ ಅಂತಂದ್ರೆ ಈ ಸಂಸ್ಕೃತಿಯ ನೆಲೆಗಟ್ಟಿನ ಮೇಲೆ. ಈಗ ನಾವು ಯಾರಾದ್ರೂ ಫಾರ್ ಎಕ್ಸಾಂಪಲ್ ನಿಮ್ ಪುಸ್ತಕದಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಏನು, ನಾವು ತಪ್ಪು ಮಾಡಿದಾಗ, ನಮ್ಮ ಮನೆಯಲ್ಲಿ ನಾವೇನಾದ್ರೂ ತಪ್ಪು ಮಾಡಿದಾಗ ನಮಗೆ ಶಿಕ್ಷೆಯನ್ನ ನೀಡ್ತಕ್ಕಂಥವ್ರು ಯಾರು? ಎಸ್, ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿ ಅಥವಾ ನಮ್ಮ ಪೋಷಕರು ನಮಗೆ ಶಿಕ್ಷೆಯನ್ನ ನೀಡ್ತಾರೆ. ಅದೇ ಶಾಲೆಗಳಲ್ಲಿ ತಪ್ಪು ಮಾಡಿದ ಯಾರು? ಎಸ್, ಶಿಕ್ಷಕರು. ಯಾರು ಶಿಕ್ಷೆ ವಿಧಿಸ್ತಾರೆ? ಶಿಕ್ಷಕರು ನಮಗೆ ಶಿಕ್ಷೆಯನ್ನ ವಿಧಿಸ್ತಾರೆ. ಈ ಇತ್ತೀಚಿನ ದಿನಗಳಲ್ಲಿ ಶಿಕ್ಷೆಗಳ ಪದ್ಧತಿನೇ ಬೇರೆ ಆಗಿದೆ ಬಿಡಿ, ರೈಟ್?
ಅದೇ ರೀತಿ ನಾವೇನಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮಗೆ ಪ್ರಶಂಸೆಯೂ ಸಹ ಸಿಗುತ್ತೆ. ದಂಡಿಸಿ ಕೇವಲ ತಪ್ಪು ಮಾಡಿದ ಶಿಕ್ಷೆ ಅಷ್ಟೇ ಅಲ್ಲ, ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಪುರಸ್ಕಾರವೂ ಸಹ ಸಿಗುತ್ತೆ, ಶಭಾಷ್ಗಿರಿ ಸಿಗುತ್ತೆ. ಹೌದಲ್ಲ? ಮನೆಯಲ್ಲಿ ತಂದೆ ಅಥವಾ ತಾಯಿ, ಪೋಷಕರು ನಿಮ್ಗೆ ಬೆನ್ನ ತಟ್ಟಿ ಶಭಾಷ್ ಅಂತ ಹೇಳಿ ಕರೀತಾರೆ, ಪುರಸ್ಕಾರವನ್ನು ನೀಡ್ತಾರೆ, ಖುಷಿ ಆಗುತ್ತೆ ಅವ್ರಿಗೆ. ಶಾಲೆಗಳಲ್ಲಿ ಆದ್ರೆ ನೀವು ಶಾಲೆಯಲ್ಲಾದ್ರೂ ಒಳ್ಳೆ ಕೆಲಸ ಮಾಡಿ, ಮನೆಯಲ್ಲಾದ್ರೂ ಒಳ್ಳೆ ಕೆಲಸ ಮಾಡಿ, ಅದೇನಾದ್ರೂ ನಮ್ಮ ಗುರುಗಳಿಗೆ, ಶಿಕ್ಷಕರಿಗೆ ಗೊತ್ತಾಯ್ತು ಅಂದ್ರೆ ಅವರಿಗಿಂತ ಖುಷಿ ಪಡ್ತಕ್ಕಂತಹ ಬೇರೊಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಯಾವ ಯಾವ ವಿದ್ಯಾರ್ಥಿ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ, ಸೊ ಅಂತವರ ಬೆನ್ನೆಲುಬಿಗೆ ಸದಾ ಶಿಕ್ಷಕರು ಇರ್ತಾರೆ ಅಂತೇಳಿ ಹೇಳ್ಬೋದು. ಇದು ನನ್ನ ಒಂದು ಅನಿಸಿಕೆ. ರೈಟ್? ಅರ್ಥ ಆಯ್ತಲ್ಲ? ಸಂಸ್ಕೃತಿಯು ಮಾನವನ ವರ್ತನೆಯ ಮಾದರಿಗಳನ್ನ ತಿಳಿಸುತ್ತದೆ. ಹೇಗಿರಬೇಕು ನನ್ನ ವರ್ತನೆ ಸಮಾಜದಲ್ಲಿ ಅನ್ನೋದನ್ನ ಸಂಸ್ಕೃತಿ ತಿಳಿಸ್ತಾ ಹೋಗುತ್ತೆ. ಸೊ ಹೀಗಾಗಿ ಈ ಮೂಲಕ ತಪ್ಪಿದ್ರೆ ತಿದ್ದುವ, ಸರಿ ಇದ್ರೆ ಪುರಸ್ಕಾರಗೊಳಿಸುವ ಎಲ್ಲ ಅಂಶಗಳು ಸಹ ಸಂಸ್ಕೃತಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಸಂಸ್ಕೃತಿಯ ಮಹತ್ವದಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ತಿಳ್ಕೊಳ್ತೀವಿ. ಏನು ಯಾವ ವಿಚಾರಗಳನ್ನು ತಿಳ್ಕೊಳ್ತೀವಿ? ಸಂಸ್ಕೃತಿಯು ಜ್ಞಾನ ಭಂಡಾರ. ಸಂಸ್ಕೃತಿಯ ಮಹತ್ವದ ಅಂಶದಲ್ಲಿ ಸಂಸ್ಕೃತಿಯು ಒಂದು ಜ್ಞಾನ ಭಂಡಾರ ಅಂತೇಳಿ ಕರಿತೇವೆ. ಎರಡನೇ ಅಂಶ, ಸಂಸ್ಕೃತಿಯು ಪರಿಸ್ಥಿತಿಗಳನ್ನ ವಿವರಿಸುತ್ತದೆ. ನಿಮ್ಗೆಲ್ಲರಿಗೂ ಪರಿಸ್ಥಿತಿಗಳ ಬಗ್ಗೆ ವಿವರಣೆಯನ್ನ ನೀಡುತ್ತೆ. ಮೂರನೇದಾಗಿ, ಸಂಸ್ಕೃತಿಯು ಮೌಲ್ಯಗಳನ್ನ ವಿವರಿಸುತ್ತೆ, ಮೌಲ್ಯಗಳನ್ನ ವಿವರಣೆಯನ್ನ ನೀಡುತ್ತೆ. ಕೊನೆಯದಾಗಿ, ಸಂಸ್ಕೃತಿಯು ವರ್ತನೆಯ ಮಾದರಿಗಳನ್ನ ನಮ್ಗೆ ತಿಳಿಸುತ್ತೆ. ಸೊ ಅರ್ಥ ಆಯ್ತು ಅಂತ ಭಾವಿಸ್ತಾ ಈ ಸಂಸ್ಕೃತಿಯ ಮಹತ್ವನ್ನ ನಾವು ತಿಳ್ಕೊಂಡಾಯ್ತು. ನಂತರದಲ್ಲಿ ಈ ಸಂಸ್ಕೃತಿ ಮತ್ತು ಮಾನವನ ನಡುವಿನ ಸಮಾಜ, ಮಾನವ ಅಂದ್ರೆ ಸಮಾಜ, ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧ ಹೇಗಿದೆ, ಆ ಸಂಬಂಧಗಳ ಬಗ್ಗೆ, ಆ ಸಂಬಂಧದಲ್ಲಿರ್ತಕ್ಕಂತಹ ಅಂಶಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮಾನವ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಬಹಳ ಮುಖ್ಯವಾಗಿ ಎರಡು ಅಂಶಗಳನ್ನ ನಾವು ತಿಳ್ಕೊಳ್ತೀವಿ. ಮೊದಲನೇದಾಗಿ, ಸಮಾಜ ಮತ್ತು ಸಂಸ್ಕೃತಿಯ ನಡುವೆ ಇರ್ತಕ್ಕಂಥ ಸಂಬಂಧ ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಇದೆ. ಎರಡನೇದಾಗಿ, ಈ ಒಂದು ಮಾನವ ಮತ್ತು ಸಂಸ್ಕೃತಿಯ ಒಂದು ಸಂಬಂಧ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ, ನಾವು ನಿನ್ನೆ ತರಗತಿಯಲ್ಲಿ ಹೇಳಿದ್ವಿ, ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಾವು ನೋಡ್ತಾ ಹೋಗ್ತೀವಿ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತೇಳಿ ತಿಳ್ಕೊಂಡಿದ್ದೀವಿ. ರೈಟ್? ಇಲ್ಲಿ ಮೊದಲನೇ ಪಾಯಿಂಟ್ ನೋಡೋಣ. ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧ ಅವಿನಾಭಾವದ್ದು, ಒಂದಕ್ಕೊಂದು ಬಿಟ್ಟೇ ಇಲ್ಲಪ್ಪ. ಯಾಕೆಂತ ಹೇಳಿದ್ರೆ, ಮಾನವ ಸಮಾಜದ ವಿಕಾಸಕ್ಕೆ ಈ ಸಂಸ್ಕೃತಿ ಅನ್ನೋದೇನಿದೆ ಇದು ತಳಪಾಯ ಭಾಗ, ಬೇಸ್ ಅಂತ ಏನ್ ಕರಿತೀವಿ. ಈ ಬೇಸ್ ಮಾನವ ಸಮಾಜದ ವಿಕಾಸಕ್ಕೆ ಏನಿದೆ, ಸಂಸ್ಕೃತಿ ಒಂದು ತಳಪಾಯ ಇದ್ದಾಗೆ ಮಾನವನ ವಿಕಾಸದ ಹಂತದಿಂದ ಹಿಡಿದು ಇಂದಿನವರೆಗೂ ಸಹ ಮಾನವನ ಜೀವನದಲ್ಲಿ ಅಥವಾ ಮಾನವ ಸಮಾಜದಲ್ಲಿ ಆಸುವಕ್ಕಾಗಿ ಸಂಸ್ಕೃತಿಯು ಇದೆ. ಇಲ್ಲಿ ಮಾನವ ಜೀವನದಲ್ಲಿ ಸಂಸ್ಕೃತಿ ಅನ್ನೋದು ಇದು ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ, ಅವಿಭಾಜ್ಯ ಅಂಗ ಅಂತೇಳಿ ಹೇಳ್ತೀವಿ. ಇದೆಲ್ಲದೆ ಮಾನವ ಸಮಾಜ ಸಂಸ್ಕೃತಿ ಇಲ್ಲದೆ ಯಾವುದೇ ರೀತಿಯ ಪರಿಪೂರ್ಣತೆಯನ್ನ ಹೊಂದೋದಿಲ್ಲ. ಇನ್ನು ಸಂಸ್ಕೃತಿ ಅಂದೇನು? ಒಂದು ಸಮಾಜದಲ್ಲಿ ಮಾನವ ಸಂಬಂಧಗಳ ನಡುವಿನ ಒಡನಾಟವೇ ಒಂದು ಸಂಸ್ಕೃತಿ. ಹಾಗಾಗಿ ಮಾನವ ಸಮಾಜಕ್ಕೆ ಸಂಸ್ಕೃತಿ ಅನ್ನೋದು ಒಂದು ಅವಿಭಾಜ್ಯ ಅಂಗ ಇದೆ. ಯಾವುದೇ ರೀತಿಯ ಪರಿಪೂರ್ಣತೆ ಇಲ್ಲ, ಒಡನಾಟಗಳಿಲ್ಲದೆ, ಸಾಮಾಜಿಕ ಒಡನಾಟಗಳಿಲ್ಲದೆ ಯಾವುದೇ ರೀತಿಯ ಒಂದು ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಡನಾಟದಲ್ಲಿ ಹೇಗೆ ಒಡನಾಟವನ್ನ ಹೊಂದಬೇಕು, ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ ಹೇಗೆ ಒಡನಾಟಗಳು ಇರಬೇಕು ಅನ್ನೋದನ್ನ ತಿಳಿಸೋದು ನಮ್ಗೆ ಸಂಸ್ಕೃತಿ. ಹಾಗಾಗಿನೇ ಮಾನವ ಸಮಾಜದ ಜೀವನದಲ್ಲಿಯೇ ಸಂಸ್ಕೃತಿ ಒಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿದೆ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇ,
ಮಾನವ ಮತ್ತು ಸಮಾಜ, ಸಮಾಜ ಮತ್ತು ಸಂಸ್ಕೃತಿ ಏನಿದೆ, ಈ ಸಮಾಜ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತೇಳಿ ಹೇಳಿದ್ವಿ. ಅದನ್ನು ಬಿಟ್ಟು ಸಂಸ್ಕೃತಿ ಬಿಟ್ಟು ಸಮಾಜ ಇಲ್ಲ, ಸಮಾಜ ಬಿಟ್ಟು ಸಂಸ್ಕೃತಿ ಇಲ್ಲ. ಇಲ್ಲಿ ನಮ್ಮ ಸಮಾಜದ ಪ್ರಪಂಚದ ನಮ್ಮ ಸಮಾಜದಲ್ಲಿ ಪ್ರಪಂಚದ ಸಾವಿರಾರು ಸಂಬಂಧಗಳನ್ನು ಹೊಂದಿರತಕ್ಕಂತಹ ಹಲವು ಸಮಾಜಗಳನ್ನ ನಮ್ಮ ಪ್ರಪಂಚ ವಿಶ್ವ ಏನಿದೆ, ವರ್ಲ್ಡ್ ಏನಿದೆ, ಹೊಂದಿರತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಸಮಾಜವೂ ಸಹ ತನ್ನದೇ ಆಗಿರ್ತಕ್ಕಂತಹ ವಿಭಿನ್ನವಾದ ಸಂಸ್ಕೃತಿಯನ್ನ ಹೊಂದಿದೆ. ಪ್ರತಿಯೊಂದು ಸಮಾಜ, ಕಳೆದ ತರಗತಿಯಲ್ಲಿ ಹೇಳಿದ್ವಿ, ತನ್ನದೇ ಆಗಿರ್ತಕ್ಕಂತಹ ಒಂದು ಭಿನ್ನವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನ ಹೊಂದಿದೆ ಅಂತೇಳಿ ಓದಿದೆ. ಹಾಗೇನೆ ಈ ಒಂದು ಸಂಸ್ಕೃತಿ ಮತ್ತೆ ಸಮಾಜ ಏನಿದೆ, ಇವೆರಡು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಅಂತೇಳಿ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಈ ಸಂಸ್ಕೃತಿ ಮಾನವ ಸಮಾಜವನ್ನ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿಸುತ್ತದೆ. ಇತರ ಪ್ರಾಣಿಗಳಿಗಿಂತ ಮಾನವ ಸಮಾಜವನ್ನ ಭಿನ್ನವಾಗಿಸುವುದರಲ್ಲಿ ಸಂಸ್ಕೃತಿಯ ಪಾತ್ರ ಮಹತ್ವದ್ದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮಾನವ ಸಮಾಜದಲ್ಲಿ ಸಂಸ್ಕೃತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ಇಲ್ಲಿ ಸಾಮಾಜಿಕ ನಿಯಂತ್ರಣಗಳನ್ನ ರೂಪುಗೊಳಿಸುತ್ತೆ. ಸಂಸ್ಕೃತಿ ಮಾನವ ಸಮಾಜದಲ್ಲಿರ್ತಕ್ಕಂತಹ ಸಾಮಾಜಿಕ ನಿಯಂತ್ರಣಗಳನ್ನ ರೂಪುಗೊಳಿಸುವ ಕೆಲಸವನ್ನ ಮಾಡುತ್ತೆ. ಇಲ್ಲಿ ಮಾನವ ಸಮಾಜದಲ್ಲಿ ಕೆಲವೊಂದು ಸಾಮಾಜಿಕ ನಿಯಂತ್ರಣಗಳಿವೆ. ಸಾಮಾಜಿಕ ನಿಯಂತ್ರಣಗಳನ್ನ ರೂಪಿಸುವಲ್ಲಿ, ವ್ಯಕ್ತಿಯ ನಡವಳಿಕೆಗಳನ್ನ ರೂಪಿಸುವಲ್ಲಿ, ಹಾಗೆಯೇ ಸಾಮಾಜಿಕ ನಿರ್ಬಂಧಗಳನ್ನ ರೂಪಣೆ ಮಾಡಿ, ವ್ಯಕ್ತಿಯ ವರ್ತನೆಗಳನ್ನ ಹಿಂಗೆ ಇರಬೇಕು, ಮನುಷ್ಯನ ವರ್ತನೆ ಪರಿಸ್ಥಿತಿಗೆ ತಕ್ಕಂತೆ ವ್ಯಕ್ತಿಗಳ ನಡುವೆ ವರ್ತನೆ ಮಾಡುವ ಸಂದರ್ಭದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಹೇಗೆ ವರ್ತಿಸಬೇಕು, ಹೇಗಿರಬೇಕು, ಯಾವ ರೀತಿಯ ಮಾತುಗಳನ್ನ ಆಡ್ಬೇಕು, ನಡವಳಿಕೆಗಳು ಹೇಗಿರ್ಬೇಕು, ಎಲ್ಲವನ್ನ ಸಾಮಾಜಿಕ ನಿಯಂತ್ರಣಗಳು ಅಂತ ಕರೀತೀವಿ. ಈ ಸಾಮಾಜಿಕ ನಿಯಂತ್ರಣಗಳನ್ನ ರೂಪಿಸಿಕೊಳ್ಳುವುದು ಯಾವುದು ನಮಗೆ ಕೊಡ್ತಕ್ಕಂಥದ್ದೇ ಸಂಸ್ಕೃತಿ. ಹಾಗೆ ವ್ಯಕ್ತಿಗಳು ಜೀವನದಲ್ಲಿ ಅನೇಕ ರೀತಿಯ ಸಾಮಾಜಿಕ ಅಂಶಗಳು, ಸಾಮಾಜಿಕ ನಿಯಂತ್ರಣಗಳೇನಿದ್ದಾವೆ, ಈ ನಿಯಂತ್ರಣಗಳನ್ನ ಹೊಂದಬೇಕಾಗುತ್ತೆ. ಸಾಮಾಜಿಕ ಸಂಸ್ಥೆಗಳ ಸದಸ್ಯನಾಗಿರ್ಬೇಕಾಗುತ್ತೆ. ಕುಟುಂಬ ಸಾಮಾಜಿಕ ಸಂಬಂಧಗಳ ಮೊದಲನೇ ಮೂಲ ಏನಂದ್ರೆ ಕುಟುಂಬ. ಸಾಮಾಜಿಕ ಸಂಸ್ಥೆಗಳ ಇರ್ತವೆ. ಈ ಸಾಮಾಜಿಕ ಸಂಸ್ಥೆಗಳು ತನ್ನದೇ ಆಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ನಿಯಮಗಳನ್ನ ವೈಯಕ್ತಿಕವಾಗಿ ಹೊಂದಿರುತ್ತೆ. ಇವುಗಳನ್ನ ವ್ಯಕ್ತಿ ಹೊಂದಬೇಕಾಗುತ್ತೆ. ಈ ಬಂಧನಗಳಲ್ಲಿ ಅವರು ಇರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋದ್ರೆ, ನಮ್ಮ ಮನೆಗಳಲ್ಲಿ ನಾವು ಹಿರಿಯರ ಜೊತೆಗೆ ಹೇಗೆ ನಡೆದುಕೊಳ್ಬೇಕು, ಶಾಲೆಗಳಲ್ಲಿ ಶಿಕ್ಷಕರೊಂದಿಗೆ ಹೇಗೆ ನಡೆದುಕೊಳ್ಬೇಕು, ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಹೇಗೆ ನಾವು ವರ್ತಿಸಬೇಕು, ನಿಯಮಗಳನ್ನ ಹೇಗೆ ಪಾಲಿಸಬೇಕು, ಎಲ್ಲ ಅಂಶಗಳನ್ನ ಸಂಸ್ಕೃತಿ ನಮಗೆ ನೀಡ್ತಾ ಹೋಗುತ್ತೆ. ಹಾಗಾಗಿ ಸಂಸ್ಕೃತಿಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧ ಹೇಳ್ಬೋದು ಇದೊಂದು ಮೂಲ ಲಕ್ಷಣ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅನ್ನೋದು. ಯಾಕಂದ್ರೆ ಒಂದನ್ನ ಬಿಟ್ಟು ಒಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಬಿಟ್ರೆ ಅದು ಒಂದು ಪರಿಪೂರ್ಣ ಸಮಾಜ ಆಗೋದಿಲ್ಲ ಅಂತೇಳಿ ಹೇಳ್ಬೋದು. ಇಷ್ಟ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸಮಾಜ ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧ, ಮೊದಲನೇದಾಗಿ ಈ ಸಂಬಂಧ ಅವಿನಾಭಾವವಾಗಿರ್ತಕ್ಕಂತಹ ಸಂಬಂಧ. ಎರಡನೇದು, ಇದು ಒಂದೇ ನಾಣ್ಯದ ಸಮಾಜ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತೇಳಿ ಹೇಳ್ಬೋದು. ಅರ್ಥ ಆಯ್ತು ಅಂತ ಭಾವಿಸ್ತಾ ಮುಂದಿನ ಕಲಿಕಾಂಶಕ್ಕೆ ಹೋಗೋಣ ಮಕ್ಕಳೇ. ಮುಂದಿನ ಕಲಿಕಾಂಶ ಯಾವ್ದಪ್ಪ ಅಂತ ಹೇಳಿದ್ರೆ, ಸಾಂಸ್ಕೃತಿಕ ಆಚರಣೆಯ ಮಹತ್ವ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಳ್ಬೇಕು. ಏನು ಸಾಂಸ್ಕೃತಿಕ ಆಚರಣೆಯ ಮಹತ್ವ? ನಮ್ಮ ಜೀವನದಲ್ಲಿ ಪ್ರತಿ ವರ್ಷವೂ ಸಹ ನಮ್ಮ ಊರುಗಳಲ್ಲೇ, ನಮ್ಮ ಹಳ್ಳಿಗಳಲ್ಲೇ ಆಗಿರ್ಬೋದು, ಒಂದು ಪ್ರದೇಶದಲ್ಲಿ ಆಗಿರ್ಬೋದು, ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಆಚರಣೆಗಳನ್ನ ನಾವು ಮಾಡ್ತಾನೆ ಬಂದಿದ್ದೇವೆ. ಯಾವುವು? ಅವೆಲ್ಲವನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕೆಲವೊಂದು ಪರಿಶೀಲಿಸೋದು ಕಷ್ಟ, ಹೇಗೆ ನಡೀತಾವೆ.
ಯಾವ ರೀತಿಯ ಅಂಶಗಳ ಇದ್ರಾವೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಸಾಧ್ಯವಾಗಿರ್ತಕ್ಕಂತಹ ಒಂದು ವಿಚಾರ. ಸೊ ಇಲ್ಲಿ ಮಾನವೀಯತೆಯಿಂದ ನಡೀತಕ್ಕಂತಹ ಕೆಲವೊಂದು ಸಂಸ್ಕೃತಿ ಆಚರಣೆಗಳು ಹೇಗೆ ಮಾನವ ಸಮಾಜದ ಒಳಿತಿಗೆ ಕಾರಣೀಭೂತವಾಗ್ತಕ್ಕಂಥದ್ದನ್ನ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ಜಾತ್ರೆ ಅನ್ನೋದು ನಡೆಯುತ್ತೆ, ಒಂದು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತೇವೆ. ಸೊ ಈ ಆಚರಿಸುವ ಸಂದರ್ಭದಲ್ಲಿ ನಾವೆಲ್ಲ ರೀತಿಯ ಯಾವೆಲ್ಲ ಅಂಶಗಳನ್ನ ಬಳಕೆ ಮಾಡ್ಕೊಳ್ತೀವಿ, ಅನುಸರಿಸ್ತೇವೆ ಅನ್ನೋದನ್ನ ಆಚರಣೆ ಮಾಡ್ತೇವೆ ಅಷ್ಟೇ. ಯಾಕೆಂದ್ರೆ ಅದು ಹಿರಿಯರಿಂದ ಬಂದಿದೆ, ರೂಢಿ ಸಂಪ್ರದಾಯ ಇದೆ. ಸೊ ಅದನ್ನ ಹೇಗೆ ಇತ್ತು ಹಾಗೆ ಆಚರಣೆಯನ್ನು ಮಾಡ್ತಾ ಮಾಡ್ತಾ ಬರ್ತೇವೆ. ಸೊ ಈ ಆಚರಣೆ ಮಾಡುವ ಸಂದರ್ಭದಲ್ಲಿ ಅವು ಹೇಗಿದಾವೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ. ಸೊ ಆದ್ರೆ ಅವನು ತಿಳ್ಕೊಂಡ್ರೆ ಏನು ಮಾನವೀಯ ನೆಲೆಗಟ್ಟಿನಲ್ಲಿ ಇವೆಲ್ಲವನ್ನು ನೋಡ್ತಾ ಹೋದ್ರೆ ನಮ್ಗೆ ತಿಳಿತಾವ. ಈಗ ನೋಡ, ಒಂದು ಜಾತ್ರೆ ಅಂದ್ರೆ ಹೇಗಿರುತ್ತೆ? ನಮ್ಮ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನ ಪಡ್ತಕ್ಕಂಥವು, ಖುಷಿಯಿಂದ ಆಚರಣೆ ಮಾಡ್ತಕ್ಕಂಥವು ಜಾತ್ರೆಗಳು. ಯಾವ ಜಾತ್ರೆಗಳು? ಮಾರಿ ಜಾತ್ರೆನ ಆಚರಣೆ ಮಾಡ್ತೇವೆ, ತೇರ ಹಬ್ಬ ಅಂತೇಳಿ ಮಾಡ್ತೇವೆ, ಕಾರ್ತಿಕ ಮಹೋತ್ಸವಗಳು ಅಂತೇಳಿ ಮಾಡ್ತೇವೆ, ಶಿವರಾತ್ರಿಯ ಸಂದರ್ಭದಲ್ಲಿ ಜಾತ್ರೆಗಳನ್ನ ಮಾಡ್ತೇವೆ, ಅದಲ್ಲ. ಈ ಗೌರಿ ಹಬ್ಬದ ಸಂದರ್ಭದಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಜಾತ್ರೆಗಳಾಗ್ತವೆ. ಹೀಗೆ ಅನೇಕ ಜಾತ್ರೆಗಳನ್ನ ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಊರಲ್ಲಿ ಯಾವ್ದಾಗ್ತದೆ? ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ನಾವು ಕೆಲವೊಂದು ಈ ಜುಂಜಪ್ಪನ ಜಾತ್ರೆ ಅಂತ ಕೆಲವರು ಮಾಡ್ತಾರೆ. ಇನ್ನು ತೇರು ಏನಿದೆ, ಇದು ಪ್ರತಿಯೊಂದು ಹಳ್ಳಿಗಳಲ್ಲೂ ಸಾಮಾನ್ಯವಾಗಿ ನಡೀತಕ್ಕಂತಹ ಒಂದು ಜಾತ್ರೆ. ಈ ಜಾತ್ರೆಯ ಸಂದರ್ಭಗಳಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಅನೇಕ ಅಂಶಗಳನ್ನ ನಾವು ಗಮನಿಸಬಹುದು. ಯಾವ ಅಂಶಗಳು? ನಮ್ಮ ಜ್ಞಾನ ಏನಿದೆ ಇದಕ್ಕೆ, ನಮ್ಮ ವಿಚಾರಕ್ಕೆ ಬರ್ತಕ್ಕಂಥದ್ದು. ಮೊದಲಿಗೆ ನಮಗೆ ನೆನಪು ಬರೋದೇನು ಜಾತ್ರೆ ಅಂದ್ರೆ? ಅಪ್ಪ, ಜಾತ್ರೆ ಅಂದ್ರೆ ಜಾಸ್ತಿ ಜನ ಸೇರಿರ್ತಾರೆ. ವೆರಿ ಗುಡ್. ಲಕ್ಷಣ, ಜಾತ್ರೆಯ ಲಕ್ಷಣಗಳನ್ನು ನೋಡ್ತಾ ಹೋದ್ರೆ ಜಾತ್ರೆ ಅಂದ್ರೇನು? ಬಹಳಷ್ಟು ಜನ ಸೇರ್ಕೊಂಡಿರ್ತಾರೆ, ಜಾಸ್ತಿ ಅಂಗಡಿಗಳಿರ್ತವೆ, ನಮಗೆ ಬೇಕಾದ ಬಗೆ ಬಗೆಯಾಗಿರ್ತಕ್ಕಂಥ ವಸ್ತುಗಳು ಜಾತ್ರೆಗಳಲ್ಲಿ ಸಿಗುತ್ತವೆ. ಚಿಕ್ಕ ಮಕ್ಕಳಾದ್ರೆ ಕಾರ್ ಅಂತೆ, ಬಸ್ ಅಂತೆ, JCB ಅಂತೆ, ಹೆಲಿಕಾಪ್ಟರ್ ಅಂತೆ ಅವು. ಹೆಣ್ಣು ಮಕ್ಕಳಿಗಾದ್ರೆ ಸರ, ಬಳೆ, ಯಾವ್ಯಾವ ಬೇಕೋ ಆ ವಸ್ತುಗಳು. ಇನ್ನು ಬಲೂನ್ಗಳು ಇದಾವೆ, ಕೆಲವೊಂದು ಆಟಿಕೆ ವಸ್ತುಗಳು ಸಹ ಇರ್ತವೆ. ಆಟಿಕೆ ರೋಲ್ ಮಾಡ್ತಕ್ಕಂಥದ್ದು, ಉಯ್ಯಾಲೆ ಆಡ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ಜಾತ್ರೆಗಳು ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಆ ಒಂದು ವಿಚಾರ. ಸೊ ಇವೆಲ್ಲವನ್ನು ನೋಡ್ತಾ ಹೋದ್ರೆ ಈ ಜಾತ್ರೆಗಳಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಕೆಲವೊಂದು ಕರಕುಶಲ ವಸ್ತುಗಳು ಸಹ ಇರ್ತವೆ. ಎಲ್ಲವನ್ನ ಗಮನಿಸಿದ್ರೆ ನಾವ್ ಯಾವತ್ತನ್ನ ಇವ್ನು ಯಾವ ಜಾತಿ ಧರ್ಮ ಮೇಲು ಕೀಳು ಅನ್ನೋದು ನೋಡೋದೇ ಇಲ್ಲ. ಯಾಕೆ? ಜಾತ್ರೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿರೋದು ಇದು ಒಂದು ಧಾರ್ಮಿಕ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ಅನುಸಾರ ನಡೆಸ್ಕೊಂಡು ಬರ್ತಕ್ಕಂಥ ಒಂದು ಹಬ್ಬ. ಇಲ್ಲಿ ಯಾವ್ದು ಗಮನಕ್ಕೆ ಬರಲ್ಲ. ನಾವ್ ಎಲ್ಲರ ತಕ್ಕ ಹೋಗ್ತೀವಿ, ಎಲ್ಲರ ತಕ್ಕ ಭೇಟಿ ಮಾಡ್ತೀವಿ, ಎಲ್ಲರನ್ನೂ ಮಾತಾಡಿಸ್ತೀವಿ, ಏನ್ ಬೇಕಾದ್ರೂ ತಗೋತೀವಿ, ಎಲ್ಲ ಆಗತ್ತೆ. ಸೊ ಇಲ್ಲಿ ನಮ್ಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭಾಷೆ ಇಲ್ಲ, ಹೌದಲ್ಲ? ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ತೀವಿ. ಕೆಲವೊಂದು ದನದ ಜಾತ್ರೆಗಳು, ಜಾತ್ರೆ ಸಂದರ್ಭದಲ್ಲಿ ದನವನ್ನ ಮಾರುವ ಮತ್ತು ಕೊಳ್ಳುವ, ವಸ್ತುಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ರೈಟ್. ಇದರಲ್ಲಿ ಗಮನಿಸಬೇಕಾದ ಏನು? ಜಾತ್ರೆಗಳು ಆಲ್ಮೋಸ್ಟ್ ಈ ಸುಗ್ಗಿ ಕಾಲದ ನಂತರ, ಸುಗ್ಗಿ ಕಾಲ ಏನು ನವೆಂಬರ್, ಡಿಸೆಂಬರ್, ಜನವರಿ, ಈ ಜನವರಿಯ ನಂತರ ನಾವು ಜಾತ್ರೆಗಳು ಹೆಚ್ಚಾಗಿರೋದನ್ನ ಕಾಣ್ತಾ ಹೋಗ್ತೀವಿ. ಸೊ ಹಾಗಾಗಿ ಜಾತ್ರೆಗಳಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಎಲ್ಲ ಧರ್ಮೀಯರು ಸಹ ಆ ಒಂದು ಜಾತ್ರೆ ಹಬ್ಬಗಳಲ್ಲಿ, ಆಚರಣೆಗಳಲ್ಲಿ ಭಾಗವಹಿಸುವುದನ್ನ ನೋಡ್ತೀವಿ. ಯಾವುದೇ ಒಂದು ರೀತಿಯಲ್ಲಿ, ಅದು ಹಿಂದೂ ಹಬ್ಬ ಆಗಿರ್ಬೋದು, ಈ ಮುಸ್ಲಿಂ ಹಬ್ಬ ಆಗಿರ್ಬೋದು, ಕ್ರೈಸ್ತರ ಹಬ್ಬ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ಕೊಳ್ಳುವ ರೀತಿಯಲ್ಲಿ ಅಥವಾ ಮಾರಾಟಗಾರರ ರೀತಿಯಲ್ಲಿ ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಭಾಷಿಗರು ಭಾಗವಹಿಸುತ್ತಾರೆ. ಹೀಗೆ ಭಾಗವಹಿಸುವ ನೆಪದಲ್ಲಿ ಸಾಮಾಜಿಕ ಸಂಬಂಧಗಳನ್ನ ಗಟ್ಟಿಗೊಳಿಸುವ ಕೆಲಸವನ್ನ ಈ ಜಾತ್ರೆಗಳು ಮಾಡ್ತವೆ. ರೈಟ್. ಮತ್ತೆ
ಕೆಲವೊಂದು ಸಂದರ್ಭದಲ್ಲಿ ಈಚೆ ಎಲ್ಲ ಬರಲ್ಲ, ಏನು ಸರ್ಕಸ್ಗಳು. ಒಂದು ಸೈಕಲ್ ತರೋರು, ಒಂದು ಹಗ್ಗದ ಮೇಲೆ ನಡೆಯೋದು, ಸೈಕಲ್ ಓಡಿಸೋದು, ಸೈಕಲ್ಗಳನ್ನ ವಿವಿಧ ರೀತಿಯಲ್ಲಿ ಚಲಾವಣೆ ಮಾಡತಕ್ಕಂಥದ್ದು ಈ ಸರ್ಕಸ್ಗಳು. ಈಗೆಲ್ಲ ಸ್ಟ್ಯಾಂಡರ್ಡ್ ಸರ್ಕಸ್ಗಳಿದಾವೆ ಇಲ್ಲಿ. ಮತ್ತೆ ದೇಹ ದಾಢ್ಯ ಸ್ಪರ್ಧೆಗಳು, ಕುಸ್ತಿಗಳು. ನಾವು ಮೈಸೂರು ದಸರಾ ಸಂದರ್ಭದಲ್ಲಿ ಅನೇಕ ರೀತಿಯ ಇದಾವೆ. ಸೊ ಅವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಜಾತ್ರೆ ಸಂದರ್ಭದಲ್ಲಿ ಹೇಗಿದಾವೆ. ಹಾಗೇನೆ ಕಸುಬುಗಳು, ವಿವಿಧ ರೀತಿಯ ಕಸುಬುಗಳನ್ನ ಮಾಡ್ತಾ ಇರ್ತಾರೆ, ಕಸೂತಿಗಳ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವೆಲ್ಲ ಅಂಶಗಳನ್ನ ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ ಯಾವ್ದಲ್ಲಿ ಜಾತ್ರೆಗಳ ಸಂದರ್ಭದಲ್ಲಿ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ವೇಷಧಾರಿಗಳು ವಿವಿಧ ರೀತಿಯ ವೇಷಗಳನ್ನ ಧರಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಹುಲಿ ವೇಷ ಧರಿಸೋದು ಅಥವಾ ಗೊಂಬೆಗಳ ವೇಷವನ್ನ ಧರಿಸಿ ಕುಣಿತಕ್ಕಂಥದ್ದು, ಇವೆಲ್ಲ ಸರ್ವೇ ಸಾಮಾನ್ಯ ಮೆರವಣಿಗೆಗಳು. ಏನು ದೇವರ ಮೆರವಣಿಗೆಯನ್ನು ಮಾಡ್ತಾರೆ, ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ಅಂಶಗಳು ನಮಗೆ ಕಣ್ಣಿಗೆ ಕಾಣಿಸ್ತವೆ. ಅರ್ಥ ಆಯ್ತಲ್ಲ? ಇಲ್ಲಿ ಇವೆಲ್ಲ ವಿಚಾರಗಳ ಒಟ್ಟು ಸಾರಾಂಶವನ್ನ ನಾವು ಗಮನಿಸ್ಬೇಕು. ಆಗ್ಲೇ ಹೇಳಿದೆ, ಎಲ್ಲ ಜಾತಿ, ಎಲ್ಲ ಧರ್ಮ, ವಿವಿಧ ಭಾಷೆಯನ್ನು ಮಾತಾಡ್ತಕ್ಕಂಥ ಜನ, ವಿವಿಧ ಸಾಂಸ್ಕೃತಿಕ ಆಚರಣೆಗಳಿಗೆ ಸೇರ್ತಕ್ಕಂತಹ ಜನ, ಇಲ್ಲಿ ಯಾವುದೇ ಭಾಷೆ, ಉರ್ದು, ಮರಾಠಿ, ಕನ್ನಡ, ತಮಿಳು, ತೆಲುಗು, ಯಾವುದೇ ಭಾಷೆಯನ್ನ ಮಾತನಾಡ್ತಾ ಇರ್ತಕ್ಕಂತಹ ಜನ ಒಂದೆಡೆ ಸೇರಿ ಹಬ್ಬವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಅವರ ದೇಹ ರಚನೆ ಇಂದ ಹಿಡಿದುಬಿಟ್ಟು ಎಲ್ಲ ಅಂಶಗಳಲ್ಲಿಯೂ ಸಹ ಸ್ಥಳೀಯರಿಂದ ಏನು ಭಿನ್ನವಾಗಿರ್ತಕ್ಕಂತಹ ರಚನೆಯನ್ನ ಹೊಂದಿರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದವರು. ಆದ್ರೂ ಸಹ ಇಲ್ಲಿ ಜಾತ್ರೆಗಳನ್ನ ನಾವು ಆಚರಣೆ ಮಾಡಿ ಸಂಭ್ರಮವನ್ನ ಪಡ್ತಾ ಇರ್ತೀವಿ. ರೈಟ್. ಇಲ್ಲಿ ಒಂದು ಸಂಭ್ರಮಗಳೇನಿದಾವೆ, ಇವು ಕೇವಲ ಸಂಭ್ರಮಗಳಾಗಿರೋದಿಲ್ಲ. ಈ ಜಾತ್ರೆಗಳಲ್ಲಿ ಎಲ್ಲ ರೀತಿಯ ಜನಾಂಗವರು ಸೇರಿರೋದ್ರಿಂದ ಇವೆಲ್ಲ ಸಂಭ್ರಮಕ್ಕಾಗಿರ್ತಕ್ಕಂಥವಲ್ಲ. ಇಲ್ಲಿ ನಮ್ಗೊಂದು ಸಂವಿಧಾನದ ಆಶಯ ಏನಿದೆ, ಏನೋ ಏನ್ ಹೇಳ್ರಿ, ನಾವೆಲ್ಲರೂ ಒಂದೇ, ಭಾರತೀಯರೆಲ್ಲರೂ ಒಂದೇ, ವಿವಿಧತೆಯಲ್ಲಿ ಏಕತೆ, ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸುವ ಅಂಶಗಳು ಇರಬೇಕು ಅನ್ನೋದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ. ಸೊ ಹಾಗಾಗಿನೇ ಇಲ್ಲಿ ಸಾಮೂಹಿಕವಾಗಿ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಭಾಗವಹಿಸುವ ನಾವು ವೈಯಕ್ತಿಕವಾಗಿರ್ತಕ್ಕಂಥ ವೈವಿಧ್ಯತೆಯನ್ನ ಆಚರಿಸ್ತಾ ಇರ್ತೇವೆ. ಆದ್ರೂ ಸಹ ಅವೆಲ್ಲವೂ ಸಹ ಒಂದೇ ನೆಲಗಟ್ಟಿನಲ್ಲಿ ನಾವು ಬಿಂಬಿಸುವುದರಲ್ಲಿ ತಪ್ಪೇನಿಲ್ಲ. ಈ ಆಚರಣೆಗಳು ಜನಪದಗಳು ಅಂತ ಕರಿತೀವಿ. ಸ್ಥಳೀಯವಾಗಿ ಜ್ಞಾನವೆಂದು ಕೆಲವರು ತಿಳಿತಾ ಹೋಗ್ತಾರೆ. ಇಲ್ಲಿ ಇನ್ನಿತರಿಗೆ ಪ್ರೇರಕ ಅಂಶ ಅಂತೇಳಿ ಹೇಳಲಾಗುತ್ತೆ. ಅಂದ್ರೆ ನಮ್ಮ ಸಾಂಸ್ಕೃತಿಕ ಆಚರಣೆಗಳು ಮಾನವ ಸಮಾಜದಲ್ಲಿ ಅತ್ಯಂತ ಮಹತ್ವದ ಸ್ಥಾನಗಳನ್ನ ಹೊಂದಿವೆ ಎನ್ನುವುದರಲ್ಲಿ ಯಾವುದೇ ಸಂಶಯವನ್ನ ನಾವು ಮಾಡಂಗಿಲ್ಲ. ಯಾಕೆಂತ ಹೇಳಿದ್ರೆ ಜಾತ್ರೆಗಳು ವಿವಿಧತೆಯಲ್ಲಿ ಏಕತೆ ಸಾಧಿಸುವ ಪ್ರಮುಖ ಅಂಶಗಳು, ಪ್ರಮುಖ ಸಂಗತಿಗಳು ಅಂತೇಳಿ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ರೈಟ್. ಇಷ್ಟನ್ನ ಹೇಳ್ತಾ ನಾವೀಗ ಮತ್ತೆ ಒಂದು ಅಂಶವನ್ನ ಗಮನಿಸ್ಬೇಕು. ಏನು? ಜಾತ್ರೆಗಳಾಯ್ತು, ಸಾಂಸ್ಕೃತಿಕ ಆಚರಣೆಯ ಮಹತ್ವ ಆಯ್ತು, ಅದರಲ್ಲಿ ನಾವು ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಕಂಡ್ವಿ. ಇನ್ನು ನಮ್ಮ ಗಣರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತೀವಿ? ಗಣರಾಜ್ಯೋತ್ಸವವನ್ನ ಹೇಳ್ತೀರಾ? ರೈಟ್. ಗಣರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 26. ರೈಟ್. ಯಾಕೆ ಆಚರಣೆ ಮಾಡ್ತೀವಿ? ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ ಅದು, ಹೌದಲ್ಲ? 1950 ಜನವರಿ 26 ಸಂವಿಧಾನ ಜಾರಿಗೆ ಬಂತು. ಅದರ ನೆನಪಿಗಾಗಿ ನಾವು ಜನವರಿ 26 ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. ಇಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯೋತ್ಸವದ ಪೆರೇಡ್ ನಡೆಯುತ್ತೆ. ನೋಡಿದಿರಲ್ಲ ಟಿವಿಗಳಲ್ಲಿ, ರಾಜ್ಯೋತ್ಸವದ ಸಂದರ್ಭದಲ್ಲಿ ಏನು ಪೆರೇಡ್ ನಡೆಯುತ್ತೆ. ಆ ಪೆರೇಡ್ ನೋಡುವ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀರಿ ನೀವು. ಕೆಲವೊಂದು ಪೆರೇಡ್ಗಳಲ್ಲಿ ಚಿತ್ರಗಳು ಹೋಗ್ತಾ ಇರ್ತವೆ, ಮುಂದೆ ಪಾಸ್ ಆಗ್ತಾ ಇರ್ತವೆ. ಏನವು? ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಸಾಂಸ್ಕೃತಿಕ ವೈವಿಧ್ಯತೆ, ವೈಶಿಷ್ಟ್ಯತೆ ಏನಿದ್ದಾವೆ, ಆ ವೈಶಿಷ್ಟ್ಯತೆಯನ್ನ ಬಿಂಬಿಸುವ ಕೆಲವೊಂದು
ಸ್ತಬ್ಧ ಚಿತ್ರಗಳು ಅಂತ ಕರಿತೀವಿ. ಈ ಸ್ತಬ್ಧ ಚಿತ್ರಗಳು ಅಲ್ಲಿ ಹೋಗ್ತಾರೆ. ಅಂದ್ರೆ ಕೆಲವೊಂದು ನೃತ್ಯದ ಮೂಲಕ, ಕೆಲವೊಂದು ಸ್ತಬ್ಧ ಚಿತ್ರಗಳ ಮೂಲಕ ತಿಳಿಸ್ತಾ ಹೋಗ್ತಾರೆ. ನಮ್ಮ ಕರ್ನಾಟಕದ್ದು ಸಹ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕೆಲವೊಂದು ಸಾರಿ ಈ ಬಾದಾಮಿಯಲ್ಲಿರ್ತಕ್ಕಂತಹ ಗುಹಾಂತರ ದೇವಾಲಯಗಳ ಬಗ್ಗೆ ಸ್ತಬ್ಧ ಚಿತ್ರ ಆಗಿರ್ಬೋದು. ಇನ್ನ ನಮ್ಮ ಬಸವೇಶ್ವರರು ಸ್ಥಾಪಿಸಿದಂತಹ ಅನುಭವ ಮಂಟಪದ ಸ್ತಬ್ಧ ಚಿತ್ರ ಆಗಿರ್ಬೋದು. ಹಂಪೆಯ ಐತಿಹಾಸಿಕ ಮಹತ್ವವನ್ನು ಸಾರ್ತಕ್ಕಂತಹ ಚಿತ್ರಗಳಾಗಿರ್ಬೋದು. ಸೊ ಎಲ್ಲ ಅಂಶಗಳು ಪ್ರತಿಯೊಂದು ವರ್ಷವೂ ಸಹ ವಿಭಿನ್ನ ರೀತಿಯ ಸ್ತಬ್ಧ ಚಿತ್ರಗಳು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಕಳಿಸಿಕೊಡ್ತವೆ. ಸೊ ಅವು ಪ್ರದರ್ಶನಗೊಳ್ತಾ ಹೋಗ್ತವೆ. ಸೊ ಅದು ಏನ್ ಸಾರುತ್ತೆ ಅಂದ್ರೆ, ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಅನೇಕ ರೀತಿಯ ಅಂಶಗಳಿದಾವೆ, ಆದ್ರೂ ನಾವೆಲ್ಲರೂ ಒಂದೇ ಅನ್ನುವ ಮನೋಭಾವನ. ಕೆಲವೊಂದು ಸಾಂಸ್ಕೃತಿಕ ಚಿತ್ರಗಳಿದೆ. ರಾಜಸ್ಥಾನದ ಒಂದಿರಿದ್ರೆ, ಗುಜರಾತಿನ ಒಂದಿರುತ್ತೆ, ಮಹಾರಾಷ್ಟ್ರದ ಒಂದಿರುತ್ತೆ, ಕೇರಳದ ಒಂದಿರುತ್ತೆ, ಕರ್ನಾಟಕದ ಒಂದಿರುತ್ತೆ. ಅನೇಕ ರೀತಿಯ ಗ್ರಾಮೀಣ ಪರಿಸರವನ್ನ ಬಿಂಬಿಸ್ತಕ್ಕಂತಹ ಸ್ತಬ್ಧ ಚಿತ್ರಗಳನ್ನ ಕಾಣಬಹುದು. ಇವೆಲ್ಲವೂ ಸಹ ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ತಿಳಿಸ್ತಕ್ಕಂತಹ ಚಿತ್ರಗಳು ನಮ್ಮ ಗಣರಾಜ್ಯೋತ್ಸವದ ಪೆರೇಡ್ ಸಂದರ್ಭದಲ್ಲಿ ಪ್ರದರ್ಶನವನ್ನಗೊಳ್ತವೆ. ಹಾಗೆ ಇಡೀ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಪ್ರತಿಯೊಂದು ರಾಜ್ಯದ ಸಾಂಸ್ಕೃತಿಕ ಬದುಕನ್ನ ಪ್ರತಿ ವರ್ಷ ಮೆರವಣಿಗೆಯಲ್ಲಿ ಹೇಳುವ ಅಥವಾ ತೋರಿಸುವ ಕೆಲಸವನ್ನ ಮಾಡಲಾಗುತ್ತೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೇಗೆ ಸಾಧಿಸಲಾಗುತ್ತಿದೆ, ನಮ್ಮ ಸಾಂಸ್ಕೃತಿಕ ಬದುಕಿನಲ್ಲಿ ಏಕತೆಯನ್ನ ನಾವು ಹೇಗೆ ಸಾಧನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿಸುವ ಒಂದು ಪ್ರಯತ್ನವನ್ನ ಗಣರಾಜ್ಯೋತ್ಸವದ ಪೀರಿಯಡ್ ನಲ್ಲಿ ಮಾಡಲಾಗುತ್ತೆ. ಅರ್ಥ ಆಯ್ತು? ರೈಟ್. ಇದಕ್ಕೆ ಒಂದು ಭಾಷೆಯ ಉದಾಹರಣೆಯನ್ನ ವಿವರಿಸಬಹುದು. ಈಗ ಹಲವು ಭಾಷೆಗಳನ್ನ ಮಾತಾಡ್ತಾ ಒಂದೇ ಪರಿಸರದಲ್ಲಿ ಬೆಳೀತಕ್ಕಂತಹ ಮಕ್ಕಳು ಏನ್ ಮಾಡ್ತಾರೆ, ಅಲ್ಲಿ 3ರಿಂದ 4 ಭಾಷೆಯನ್ನ ಕಲಿತಾರೆ. ಆ 4 ಭಾಷೆಯಲ್ಲಿರ್ತಕ್ಕಂತಹ ವಿವಿಧ ರೀತಿಯ ಅಂಶಗಳನ್ನ ಮಗು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ಪ್ರಯತ್ನ ಮಾಡುವುದರ ಪ್ರತಿಫಲವಾಗಿ ಅದು ಅದರ ಅನುಕರಣೆಯನ್ನ, ಅಂದ್ರೆ ಪ್ರತಿಯೊಂದು ಭಾಷೆಯ ಮಹತ್ವವನ್ನು ತಿಳಿದು ಅದರ ಸಂಸ್ಕೃತಿಯ ಅಡಿಯಲ್ಲಿ ಆ ಮಗು ಅದನ್ನ ಗೌರವಿಸುವ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಆ ಮೂಲಕ ಅದು ಧರ್ಮ ಜಾತಿ ಆಧಾರಿತ ಅಂಶಗಳನ್ನ ಮೀರುವ ಪ್ರಯತ್ನವನ್ನ ಆ ಮಗು ಮಾಡ್ತಾ ಹೋಗುತ್ತೆ. ಆ ಭಾಷಾ ಪರಿಸರದಲ್ಲಿ ಬೆಳೀತಕ್ಕಂಥ ಮಕ್ಕಳು ಏನಿದಾವೆ, ಎಲ್ಲಾ ಭಾಷೆಗಳ ಸಂಸ್ಕೃತಿಗಳನ್ನ ಮತ್ತು ಹಬ್ಬ ಸೇರಿದಂತೆ ಎಲ್ಲ ಸಾಂಸ್ಕೃತಿಕ ಹರಿವಿನ ಆಚರಣೆಗಳನ್ನ ಬಲ್ಲವರಾಗಿರ್ತಾರೆ, ಅವುಗಳನ್ನ ಗೌರವಿಸ್ತಾರೆ, ಹಾಗೇನೆ ಅವುಗಳನ್ನ ಪ್ರೀತಿಸ್ತಾರೆ. ನಾವು ಸಂಸ್ಕೃತಿಯ ಬಹುತ್ವದ್ದು ಅಂತ ಹೇಳಿದ್ವಲ್ಲ, ಎಲ್ಲ ರೀತಿಯ ಬಹುತ್ವಗಳಂತಹ ಅಂಶಗಳನ್ನ ಗೌರವಿಸುವುದರ ಜೊತೆಗೆ ಪ್ರೀತಿಸುವ ಕಾರ್ಯವನ್ನ ಮಗು ಮಾಡ್ತಾ ಹೋಗುತ್ತೆ. ಇಲ್ಲಿ ಸಂಸ್ಕೃತಿ ಅನ್ನೋದು ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ಒಂದೇ ಮಾತಲ್ಲಿ ಹೇಳ್ಬೋದು, ಏನು, ಮಾನವ ಸಮಾಜದ ಅಭಿವೃದ್ಧಿಗೆ ಮತ್ತು ಶಾಂತಿಗೆ ಸಂಸ್ಕೃತಿಯು ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಅಂಶ ಅಂತೇಳಿ ಹೇಳ್ಬೋದು. ಒಂದು ಡೆವಲಪ್ ಆಗ್ಬೇಕು, ಇನ್ನೊಂದು ಪೀಸ್ಫುಲ್ ಆಗಿ ಜೀವನವನ್ನ ನಡೆಸಬೇಕು. ಅಭಿವೃದ್ಧಿ ಆಗ್ಬೇಕು, ಶಾಂತಿಯುತವಾಗಿರ್ತಕ್ಕಂತಹ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಸ್ಕೃತಿ ಅತ್ಯವಶ್ಯಕವಾಗಿ ಬೇಕಾಗಿರುವ ಪ್ರಮುಖವಾಗಿರುವ ಅಂಶ ಅಂತ ಹೇಳಬಹುದು. ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ ಮಕ್ಕಳು. ಇಷ್ಟು ಸಂಸ್ಕೃತಿಯ ಆಚರಣೆಯ ಮಹತ್ವ, ಸಾಂಸ್ಕೃತಿಕ ಆಚರಣೆಯ ಮಹತ್ವ. ನಾವ್ ಯಾಕೆ ಸಾಂಸ್ಕೃತಿಕ ಆಚರಣೆಗಳನ್ನ ಮಾಡ್ತೇವೆ, ಯಾಕೆ ಹಬ್ಬಗಳನ್ನ ಮಾಡ್ತೇವೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಸಾಂಸ್ಕೃತಿಕ ವೈವಿಧ್ಯತೆ, ವಿವಿಧತೆಯಲ್ಲಿ ನಾವು ಏಕತೆಯನ್ನ ಸಾಧಿಸಿದ್ದೇವೆ ಅನ್ನೋದನ್ನ ತೋರಿಸೋದಿಕ್ಕೆ ಕೊನೆಯದಾಗಿ ಇವುಗಳ ಪ್ರಾಮುಖ್ಯತೆಯನ್ನು, ಒಟ್ಟಾರೆ ಪ್ರಾಮುಖ್ಯತೆ, ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸುವುದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯ ಅಂಶ ಅಂತೇಳಿ ಹೇಳ್ಬೋದು. ಇಷ್ಟ ಅರ್ಥ ಆಯ್ತು. ಇಲ್ಲಿಗೆ ಸಂಸ್ಕೃತಿಯ ಎಂಬ ಪಾಠ ಎನ್ನುವ ಒಂದು ಅಧ್ಯಾಯ ಏನಿದೆ ಅದು
ಮುಗೀತು. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ಯಾವ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ವಿ, ಕಲಿಕಾಂಶಗಳನ್ನು ಮತ್ತೊಮ್ಮೆ ರಿವಿಷನ್ ಮಾಡ್ತಾ ಹೋದ್ರೆ ಸಂಸ್ಕೃತಿಯ ಅರ್ಥ ಮತ್ತು ಅದರ ಸ್ವರೂಪದ ಬಗ್ಗೆ ತಿಳ್ಕೊಂಡಿದ್ವಿ, ಸಂಸ್ಕೃತಿಯ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ, ಸಂಸ್ಕೃತಿಯ ಪ್ರಕಾರಗಳ ಬಗ್ಗೆ ತಿಳ್ಕೊಂಡಿದ್ವಿ, ಸಂಸ್ಕೃತಿಯ ಮಹತ್ವದ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೇನೆ ಸಮಾಜ ಮತ್ತು ಸಂಸ್ಕೃತಿಯ ನಡುವೆ ಇರತಕ್ಕಂತಹ ಸಂಬಂಧ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಕೊನೆಯದಾಗಿ ನಾವು ಸಾಂಸ್ಕೃತಿಕ ಆಚರಣೆಯ ಮಹತ್ವ, ಹಾಗೇನೆ ಸಾಂಸ್ಕೃತಿಕ ವೈವಿಧ್ಯತೆಯ ಬಗ್ಗೆ, ಹಾಗೆ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಯಾಕೆಂದ್ರೆ ಅಧ್ಯಾಯ ಕೊನೆಗೊಂಡಿದೆ. ಮುಂದಿನ ಅಧ್ಯಾಯದಲ್ಲಿ ನಾವು ಭೇಟಿಯಾಗೋಣ. ಸೊ ಇಲ್ಲಿ ಕೆಲವೊಂದು ಚಟುವಟಿಕೆಗಳನ್ನ ನಿಮಗೆ ನೀಡಬೇಕು ಅಂತ ಅನಿಸ್ತಾ ಇದೆ. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಈ ಚಟುವಟಿಕೆಗಳನ್ನ ಮಾಡಿಸಿದ್ದೇವೆ. ನಿಮ್ಮ ಊರಿನಲ್ಲಿರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಜಾತ್ರೆಯ ಬಗ್ಗೆ ಸ್ಪಷ್ಟವಾಗಿ, ಆ ಜಾತ್ರೆಯ ಹಿನ್ನೆಲೆ ಏನು, ಆ ಜಾತ್ರೆ ಹೇಗ್ ನಡೆಯುತ್ತೆ, ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಮತ್ತೆ ಯಾವ್ಯಾವ ದಿನ ಏನೇನು ಕಾರ್ಯಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ಹೇಗೆ ನಡೆಯುತ್ತೆ ಅನ್ನೋ ವಿಚಾರಗಳನ್ನ ನೀವು ಬರ್ಕೊಳ್ಬೇಕು. ಬರ್ಕೊಂಡು ತಿಳ್ಕೊಳ್ಳೋದಾದ್ಮೇಲೆ ಫಸ್ಟ್ ತಿಳ್ಕೊಳ್ಬೇಕು, ನಂತರ ಬರ್ಕೊಂಡು ಶಿಕ್ಷಕರಿಗೆ ಅದನ್ನ ತಿಳಿಸ್ಬೇಕು ಅಂತ ಹೇಳ್ತಾ ಈ ತರಗತಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.